ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು WPL 2026 ಶುರುವಾಗ್ತಾ ಇದೆ. ಫಸ್ಟ್ ಮ್ಯಾಚ್ ಯಾವ್ದಪ್ಪ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ವಿಮೆನ್ಸ್ ವರ್ಸಸ್ ನಿಮ್ಮೆಲ್ಲರ ನೆಚ್ಚಿನ RCB ವಿಮೆನ್ಸ್ ಮ್ಯಾಚ್ ಇದೆ ಗುರು. ಒಂಥರ ಕ್ರೇಜಿ ಮ್ಯಾಚ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಮ್ಯಾಚ್ DY ಪಾಟೀಲ್ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ಸ್ಟಾರ್ ಸ್ಪೋರ್ಟ್ಸ್ ಅಲ್ಲೂ ಬರುತ್ತೆ, ಜಿಯೋ ಹಾಟ್ ಸ್ಟಾರ್ ಅಲ್ಲೂ ಬರುತ್ತೆ. 7:30 ಸ್ಟಾರ್ಟ್ ಆಗುತ್ತೆ. ಇನ್ನು ಕ್ರೇಜಿ ವಿಚಾರ ಏನಪ್ಪಾ ಅಂತಂದ್ರೆ ಈ DY ಪಾಟೀಲ್ ಸ್ಟೇಡಿಯಂದು ಇಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ತಗೊಳ್ಳೋದು ಒಂಥರ ಪ್ರತೀತಿ ಅನ್ನೋ ತರ ಗುರು. ಯಾಕಂದ್ರೆ ಬೌಲಿಂಗ್ ತಗೊಂಡವ್ರು ಸ್ವಲ್ಪ ಜಾಸ್ತಿನೇ ಗೆದ್ದಿದ್ದಾರೆ ಅನ್ನೋ ತರ. ಒಂಥರ ಹೈಯೆಸ್ಟ್ ಸ್ಕೋರ್ ಬೇರೆ 201 ಏನೋ ಆ ತರ ಎಲ್ಲ ಇದೆ. ಎವರೇಜ್ ಸ್ಕೋರ್ ಕೂಡ ಒಂಥರ 150+ ಅನ್ನೋ ತರನೇ ಇದೆ. ಚೆನ್ನಾಗಿದೆ. ಪಿಚ್ ಎಲ್ಲ ಸ್ವಲ್ಪ ಬ್ಯಾಟಿಂಗ್ ಅಂದ್ರೆ ಬ್ಯಾಟಿಂಗ್ ಗೆ ಹೆಲ್ಪ್ ಮಾಡುತ್ತೆ ಅನ್ನೋ ತರ ಇದೆ. ಆಮೇಲೆ ಮುಂಬೈ ಇಂಡಿಯನ್ಸ್ ಮತ್ತೆ ಈ ಕಡೆ RCBದು ಒಂಥರ ಹೆಡ್ ಟು ಹೆಡ್ ನೋಡೋದಾದ್ರೆ ಮುಂಬೈ ಇಂಡಿಯನ್ಸ್ ಅವ್ರದ್ದು 4 ಇದೆ, ನಮ್ದು RCB ಅವರು 3 ಇದೆ. ಅಂದ್ರೆ 4-3 ಇಂದ ಇವಾಗ ಮುಂಬೈ ಇಂಡಿಯನ್ಸ್ ಒಂದು ಮ್ಯಾಚ್ ಎಕ್ಸ್ಟ್ರಾ ಗೆದ್ದಿದ್ದಾರೆ ಅಂತ. ಬಟ್ ಏನ್ ಹೇಳಿ, ಈ ಒಂದು ಮ್ಯಾಚ್ ಸೈಕ್ ಆಗಿ ನಡೆಯುತ್ತೆ ಅಂತ. ಆಮೇಲೆ ಡೈರೆಕ್ಟ್ ಆಗಿ ಪ್ಲೇಯಿಂಗ್ ಎಲ್ಲವನ್ನೇ ಮಾತಾಡೋದಾದ್ರೆ RCB ವಿಮೆನ್ಸ್ ಅವ್ರದ್ದು ನಿಮ್ಗೆಲ್ಲ ಗೊತ್ತಿರಂಗೆ ನಮ್ಮ ಎಲಿಸ್ ಫೇರಿ ಅವರು ಆಡಲ್ಲ ಈ ಮ್ಯಾಚ್ ಅಂತಲ್ಲ, ಇದು WPL ಆಡಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ರೀಪ್ಲೇಸ್ಮೆಂಟ್ ಆಗಿ ಸಯಲಿ ಅವ್ರನ್ನ ತಗೊಂಡಿದೀವಿ ನಾವು. ಸೊ ಒಂದು ಪರ್ಸನಲ್ ರೀಸನ್ಸ್ ಇಂದ ಆಡಲ್ಲ ಅಂತ ಬಂದಿತ್ತು ಸುದ್ದಿ. ಅದ್ರ ಬಗ್ಗೆ ಎಲ್ಲ ನೀಟಾಗಿ ಮಾತಾಡಿದ್ವಿ ಕೂಡ ನಾವು. ಇವಾಗ ಡೈರೆಕ್ಟ್ ಆಗಿ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಎಲೆವನ್ ನೋಡೋದಾದ್ರೆ ನಮ್ಮ RCB ವಿಮೆನ್ಸ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಎಲೆವನ್ ಯಾವ ತರ ಇರಬಹುದು ಗುರು ಅಂತ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಸ್ಮೃತಿ ಮಂದಣ್ಣ ಕ್ಯಾಪ್ಟನ್, ಒಳ್ಳೆ ಪ್ಲೇಯರ್ ಗೊತ್ತಿರೋದು ಎಲ್ರಿಗೂ. ಸ್ಮೃತಿ ಮಂದಣ್ಣ ಅದು ಒಂಥರ ಕ್ರೇಜಿ. ಏನಾದ್ರೂ ಸೀಸನ್ ಬಂದ್ರೆ ಪಕ್ಕ RCB ಕಪ್ ಹೊಡಿಯೋದ್ರಲ್ಲಿ ಏನು ಒಂಥರ ಭಯನೇ ಇಲ್ಲ, ಪಕ್ಕ ಹೊಡಿತಾರೆ ಅನ್ನೋ ತರ ಇರುತ್ತೆ. ಸ್ಮೃತಿ ಮಂದಣ್ಣ ಕ್ಯಾಪ್ಟನ್. ನೆಕ್ಸ್ಟ್ ಜಾರ್ಜಿಯಾ ವಾಲ್ ಗುರು, ಇವರು ಓಪನರ್ ಆಗಿ ಸ್ಮೃತಿ ಮಂದಣ್ಣ ಜೊತೆಗೆ ಆಡ್ತಾರೆ ಅಂತ ಅನಿಸ್ತಾ ಇದೆ. ಆಮೇಲೆ ಹೊರಗಡೆ ಅಂದ್ರೆ ಫಾರಿನ್ ಪ್ಲೇಯರ್ ಒಂದು ಸ್ಲಾಟ್ ಇವ್ರಿಗೋಸ್ಕರನೇ ಇದೆ ಅಂತ ಅನ್ಕೋತೀನಿ, ಜಾರ್ಜಿಯಾ ವಾಲು. ಆಮೇಲೆ ನಂಬರ್ 3 ಅಲ್ಲಿ ಗುರು ಗ್ರೇ ಸ್ಯಾರಿಸ್ ಆಡ್ತಾರೆ ಅಂತ. ಯಾಕಂದ್ರೆ ಎಲ್ಲಿಸ್ ಪೆರಿ ಇಲ್ಲದೆ ಇರೋ ಕಾರಣ ಆ ಒಂದು ಪ್ಲೇಸ್ಗೆ ಇವರೇ ಗ್ರೇ ಸ್ಯಾರಿಸೇ ಬರ್ತಾರೆ ಅಂತ ಅನಿಸ್ತಾ ಇದೆ ನಂಬರ್ 3 ಅಲ್ಲಿ. ನಂಬರ್ 4 ಅಲ್ಲಿ ಹೇಮಲತಾ ಮೇಡಮ್ ಆಡ್ತಾರೆ ಅಂತ. ಬ್ಯಾಟಿಂಗ್ ಒಳ್ಳೆ ಚೆನ್ನಾಗಿ ಮಾಡ್ಕೊಡ್ತಾರೆ, ಬಟ್ ಸ್ಟ್ರೈಕರ್ ಸ್ವಲ್ಪ ಆ ಕಡೆ ಇರುತ್ತೆ. ಬಟ್ ಸ್ಟಿಲ್ ನಮ್ಮ ಲೆವೆಲ್ಗೆ ಆಡ್ಕೊಡ್ತಾರೆ ಅಂತ ಹೇಳ್ಬೋದು. ಆಮೇಲೆ 4 ಆಯ್ತಾ, 5ನೇ ಪ್ಲೇಸ್ ಅಲ್ಲಿ ಈ ಕಡೆ ರಿಚಾ ಘೋಷ್, ವಿಕೆಟ್ ಕೀಪರ್, ಸಕ್ಕತ್ತೊಳೆ ಹಿಟ್ಟಿಂಗ್ ಎಬಿಲಿಟಿ ಇರುವಂತದ್ದು. 6ನೇ ಪ್ಲೇಸ್ ಅಲ್ಲಿ ನಾಡಿನೆ ಡಿಕ್ಲರ್ಕ್ ಅಂತ ಇದಾರಲ್ಲ, ಡಿಕ್ಲರ್ಕ್ ಅವ್ರ ಮೇಡಮ್ ಸಖತ್ತಾಗಿ ಆಡ್ತಾರೆ. ಸೊ ಅವ್ರು ನಂಬರ್ 6 ಅಲ್ಲಿ. ಇನ್ನು 7, 8, 9, 10, 11 ನೋಡೋದಾದ್ರೆ ಗುರು, ಫಸ್ಟ್ 7 ಅಲ್ಲಿ ನಾನು ಈ ಕಡೆ ಅರುಂಧತಿ ರೆಡ್ಡಿ ಅವರು ಸಖತ್ತಾಗಿ ಆಡ್ತಾರೆ. ಅಂದ್ರೆ ಮೊನ್ನೆ ಎಲ್ಲ ಶ್ರೀಲಂಕಾ ವಿರುದ್ಧನು ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ, ಬ್ಯಾಟಿಂಗು ಮಾಡ್ಕೊಡ್ತಾರೆ. ಸೊ 7 ಅಲ್ಲಿ ಅವ್ರನ್ನ ಆಡ್ಸೋಣ ಅಂತ. 7 ಅವ್ರಾದ್ರೆ ಶ್ರೇಯಾಂಕಾ ಪಾಟೀಲ್, ಪೂಜಾ ವಸ್ತ್ರಕರ್ ಇದ್ರೆ ಪೂಜಾ ವಸ್ತ್ರಕರ್ ಆಡ್ಸೋಣ. ಅಂದ್ರೆ ನಂಬರ್ 8 ಅಲ್ಲಿ ಪೂಜಾ ವಸ್ತ್ರಕರ್ ಆಡ್ಸೋಣ. ಯಾಕೆ ಅವ್ರು ಇದ್ರೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ಅವ್ರು ಸ್ವಲ್ಪ ರಿಹ್ಯಾಬ್ ಎಲ್ಲ ಮಾಡ್ತಾ ಇದಾರೆ. ಅಂದ್ರೆ ಅವ್ರಿಗೆ ಇಂಜುರಿ ಎಲ್ಲ ಆಗಿತ್ತು, ಫಿಟ್ನೆಸ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ. ಸೊ ನೋಡ್ಬೇಕು ಅವ್ರು ಆಡ್ತಾರ ಇಲ್ಲ ಅನ್ನೋದೇ ಕುತೂಹಲ ಇದೆ. ನಂಬರ್ 8 ಅಲ್ಲಿ ಪೂಜಾ ವಸ್ತ್ರಕರ್ ಅನ್ಕೊಳ್ಳಿ ಆಡಿದ್ರೆ. ನಂಬರ್ 9 ಅಲ್ಲಿ ನಮ್ಮ ಶ್ರೇಯಾಂಕಾ ಪಾಟೀಲ್. ಆಮೇಲೆ 10 ಅಲ್ಲಿ ರಾಧಾ ಯಾದವ್. ಆಮೇಲೆ 11 ಅಲ್ಲಿ ಲಾರಾ ಬೆಲ್ ಅಂತ ಇದಾರಲ್ಲ, ಅವರು ಸಖತ್ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಸೊ ಇಲ್ಲಿ ಮಿಸ್ ಆಗೋದೇನಪ್ಪಾ ಅಂದ್ರೆ ಲಿನ್ಸೆ ಸ್ಮಿತ್ ಮಿಸ್ ಆಗ್ತಾರೆ. ಅವರು ಸಖತ್ ಒಳ್ಳೆ ಬೌಲರ್ ಗುರು. ಅಂದ್ರೆ ಸ್ಪಿನ್ ಎಲ್ಲ ಸಖತ್ತಾಗಿ ಮಾಡ್ಕೊಡ್ತಾರೆ. ಒಳ್ಳೆ ಫಾರ್ಮ್ ಅಲ್ಲಿ ಬೇರೆ ಇದಾರೆ. ಒಂಥರ BBL ಇದು ಯಾವ್ದು WBBL ಅಂತ ಬರುತ್ತಲ್ಲ, ಬಿಗ್ ಬ್ಯಾಶ್ ಲೀಗ್ ವುಮೆನ್ಸ್, ಅಲ್ಲೆಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಒಂಥರ ಒಳ್ಳೆ ಫಾರ್ಮ್ ಅಲ್ಲಿ. ಬಟ್ ನಾವು 4 ಫಾರಿನ್ ಪ್ಲೇಯರ್ಸ್ ಆಡಿಸ್ಬೇಕಾಗಿರೋದ್ರಿಂದ ಒಂಚೂರು ಕಷ್ಟ ಆಗತ್ತೆ ಅಂತ. ಯಾಕಂದ್ರೆ ವಾಲ್ ಬೇರೆ ಆಡ್ಲೇಬೇಕು. ಆಮೇಲೆ ಗ್ರೇ ಸ್ಯಾರಿಸ್ ಇದಾರೆ, ಆಮೇಲೆ ಈ ಕಡೆ ಕ್ಲರ್ಕ್ ಇದಾರೆ, ಆಮೇಲೆ ಲಾರಾ ಬೆಲ್, ಇವರೆಲ್ಲ ಇರೋದ್ರಿಂದ ಸೊ ನೋಡ್ಬೇಕು ಏನು ಯಾವ ತರ ಕಾಂಬಿನೇಷನ್ ಮಾಡ್ತಾರೆ ಇವರು ಅಂತ. ಆಮೇಲೆ ಏನಪ್ಪಾ ಅಂದ್ರೆ ಪೂಜಾ ವಸ್ತ್ರಕರ್ ಏನಾದ್ರು ಇವ್ರು ಇಲ್ಲ ಅಂತ ಅಂದ್ರೆ ಅವ್ರ ಜಾಗದಲ್ಲಿ ಸಯಾಲಿ ಆಡ್ಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಬ್ಯಾಟಿಂಗ್ ಡೆಪ್ತ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋತೀವಿ ಅಂತಂದ್ರೆ ಗೌತಮಿ ನಾಯಕ್ ಆಡ್ಸಿದ್ರು ಒಳ್ಳೇದು, ಏನ್ ತೊಂದರೆ ಇಲ್ಲ ಅಂತ. ಬಟ್ ಒಂಥರ ಕ್ರೇಜಿ ಸೆಟ್ 11 ಸಖತ್ತಾಗಿದೆ ಅಂತ ಅನಿಸ್ತಾ ಇದೆ ಗುರು. ಎಲ್ಲ ಸೆಟ್ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ಫಸ್ಟ್ ಮ್ಯಾಚ್ ಇವರು ಆಡ್ಸಿದ್ಮೇಲೆ ಗೊತ್ತಾಗುತ್ತೆ ಯಾವ ತರ ಪ್ಲೇಯಿಂಗ್ 11 ಜೊತೆ ಇವ್ರು ಹೋಗ್ತಾ ಇದಾರೆ, ಇವರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅಂತ ಅದು ಗೊತ್ತಾಗುತ್ತೆ. ಬಟ್ ಆನ್ ಪೇಪರ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಈ ತರ ಕಾಣಿಸ್ತಾ ಇದೆ RCBದು ಅಂತ. ಇನ್ನು ಈ ಕಡೆ ಮುಂಬೈ ಇಂಡಿಯನ್ಸ್ ಬರೋದಾದ್ರೆ ಅವರು ಚೆನ್ನಾಗಿದೆ ಗುರು. ಕಮಲ್ ಏನಿದ್ದಾರೆ, ಆಮೇಲೆ ಹ್ಯಾಲಿ ಮ್ಯಾಥ್ಯೂಸ್ ಬೇರೆ ಇದಾರೆ. ನಂಬರ್ 3 ಅಲ್ಲಿ NSB ಬೇರೆ ಬರ್ತಾರೆ, ಬ್ರಂಟ್ ಅಂತ, ಅವರು ಸಖತ್ತಾಗಿ ಆಡ್ಕೊಡ್ತಾರೆ. ಆಮೇಲೆ ಈ ಕಡೆ ನಮ್ಮ ಹರ್ಮನ್ ದೀದಿ ಬೇರೆ ಇದಾರೆ, ಅವರೇ ಕ್ಯಾಪ್ಟನ್, ಸೂಪರ್ ಆಗಿ ಆಡ್ತಾರೆ. ಆಮೇಲೆ ಗ್ಯಾಪ್ ಅಲ್ಲಿ ಇವರು ಅಮನ್ಜೋತ್, ಅಮೇಲಿಯಾ ಕೇರು, ಅಮನ್ಜೋತ್ ಕೌರ್ ಅವ್ರು ಬೇರೆ ಎಲ್ಲ ಒಂಥರ ಟಾಪ್ 6 ಹೆವಿ ಕ್ರೇಜ್ ಆಗಿದೆ ಅಂತ ಅನ್ಸುತ್ತೆ ಗುರು. ಆಮೇಲೆ ಸ್ವಲ್ಪ ಗ್ಯಾಪ್ ಅಲ್ಲಿ ಟಾಪ್ 6 ಆದ್ಮೇಲೆ ಲೋವರ್ ಮಿಡಲ್ ಆರ್ಡರ್ ಒಂದ್ ಲೆವೆಲ್ಗೆ ಸ್ವಲ್ಪ ಏನಂತಾರೆ ಇನ್ಎಕ್ಸ್ಪೀರಿಯನ್ಸ್ ಇರ್ಬೋದು ಅಂತ. ಖೇಮ್ನಾರ್ ಅಂತ ಒಬ್ರು ಹೊಸದಾಗಿ ಬಂದಿದ್ದಾರೆ, ಅವ್ರನ್ನ ಆಡಿಸ್ತಾರೆ ಅಂತ ಇದೆ. ಆಮೇಲೆ ಈ ಕಡೆ ಸಜನಾ ಮೇಡಮ್ ಅವ್ರು 6 ಎಲ್ಲ ಹೊಡಿತಾರೆ ದಡಬಡ ಅಂತ. ಸೊ ಅವರು ಆಡ್ತಾರೆ. ಬೌಲಿಂಗ್ ಅಲ್ಲಿ ಸ್ವಲ್ಪ ನೋಡೋದಾದ್ರೆ ಸಂಸ್ಕೃತಿ ಅಂತ ಒಬ್ರು ಬೌಲರ್ ಇದ್ದಾರೆ, ಅವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ, ಸ್ಪಿನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ. ಆಮೇಲೆ ಇಸ್ಮಾಯಿಲ್ ಅಂತ ಎಲ್ಲ ಇದಾರಲ್ಲ, ಅವರೆಲ್ಲ ಒಂಥರ ಸಖತ್ತಾಗಿ ಬೌಲಿಂಗ್ ಮಾಡ್ಕೊಡ್ತಾರೆ ಅಂತ.
ಅಂದ್ರೆ ಇವಾಗ ಮುಂಬೈ ಇಂಡಿಯನ್ಸ್ ನೀವು ಆನ್ ಪೇಪರ್ ಹೊಡೆದ್ರೆ ಬ್ಯಾಟಿಂಗ್ ಹೆವಿ ಇದೆ ಅಂತ ಅನಿಸ್ತಾ ಇದೆ ಗುರು. ಸಕ್ಕದ ಒಳ್ಳೆ ಫಾರ್ಮ್ ಏನಾದ್ರು ಬಂದ್ರೆ, ಅಂದ್ರೆ ಎಲ್ಲಾ ಪ್ಲೇಯರ್ ಫಾರ್ಮ್ ಅಲ್ಲಿ ಇದ್ರೆ ಸೂಪರ್ ಫೈಟ್ ಕೊಡ್ತಾರೆ ಪಕ್ಕ ಅನ್ನೋ ತರ. ಅಂದ್ರೆ ಕ್ರೇಜಿ ಬ್ಯಾಟಿಂಗ್ ಡೆಪ್ತ್ ಇದೆ ಅಂತ ಅನಿಸ್ತಾ ಇದೆ. ಎಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರೋದ್ರಿಂದ ಬೌಲಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಅನ್ಸುತ್ತೆ, ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ಕೋಬಹುದು, ಇವರು ಮ್ಯಾನೇಜ್ ಮಾಡ್ತಾರೆ ಅನ್ಸುತ್ತೆ. ಸೊ ಒಟ್ನಲ್ಲಿ ನೋಡೋದಾದ್ರೆ ಈ DY ಪಾಟೀಲ್ ಸ್ಟೇಡಿಯಂ ಅಲ್ಲೇ ನಾಳೆಯಿಂದ WPL ಸಖತ್ತಾಗಿ ನಡೆಯುತ್ತೆ. ನಮ್ಮ RCB ನಾಳೆ ಮ್ಯಾಚು ಸೂಪರ್ ಆಗಿ ಗೆಲ್ಲಿ ಅಂತ, ಮೊದಲನೇ ಪಂದ್ಯನೇ ಗೆದ್ದು ಬಿಟ್ಟು ಸ್ಟಾರ್ಟ್ ಮಾಡ್ಲಿ ಅಂತ ಗುರು. ಇಲ್ಲಾಂದ್ರೆ ದೇವರಿಗೆ ಬಿಟ್ಕೊಡೋದು ಅದು ಇದು ಬೇಡ, ಒಂಥರ ರಚ್ಕೆದ್ ಬಿಟ್ಟು ಆಡ್ಲಿ ಅಂತ. ಯಾಕಂದ್ರೆ ಈ ಸೀಸನ್ ಅಲ್ಲಿ, ಹೋದ್ ಸೀಸನ್ ಅಲ್ಲಿ ಆ ತರದೇನು ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ನಮ್ಮ RCB ವಿಮೆನ್ಸ್ ಕಡೆಯಿಂದ. ಈ ಸರಿ ಫಿಕ್ಸ್ ಬರ್ಲಿ ಅಂತ ಹಾರೈಸೋಣ. ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ, ಈ ಒಂದು RCB ವಿಮೆನ್ಸ್ ಪ್ಲೇಯಿಂಗ್ 11 ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕು, ಏನಾದ್ರೂ ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಪಕ್ಕ RCB ಗೆಲ್ತಾರ ಅಥವಾ MI ಗೆಲ್ತಾರ, ನಿಮ್ಗೆ ಏನ್ ಅನ್ಸುತ್ತೆ ಅದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.